ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಪತ್ರಿಕಾಗೋಷ್ಠಿ ಮುಖಾಂತರ ಇಲ್ಲೇನೆ ಹೇಳಿದ್ದೆ ನೆನ್ನೆ ಸಾಯಂಕಾಲ. ನೀವು ಆಲ್ರೆಡಿ ಅದನ್ನ ಪ್ರಸಾರ ಮಾಡಿದ್ವಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈಗ ಹೆಬ್ಬಾಳ ಫ್ಲೈಓವರ್ ಅನ್ನ ಇವತ್ತು ಬ್ಯಾಟ್ರಾಯನಪುರದ ಈ ಕ್ಷೇತ್ರದಿಂದ ಇಲ್ಲಿಂದ ಸ್ವಲ್ಪ ದೂರ, ಅದಾದ್ಮೇಲೆ 2.2 ಕಿಲೋಮೀಟರ್ಗಳು UAS ಕ್ಯಾಂಪಸ್ ತನಕ 2.2 ಕಿಲೋಮೀಟರ್ಗಳನ್ನ 1100 ಕೋಟಿ ವೆಚ್ಚದಲ್ಲಿ 18 ತಿಂಗಳಲ್ಲಿ ಕೆಲಸ ಮಾಡ್ತಾ ಇದೀವಿ. ಅವಾಗ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ ಪ್ರಕಾರ ಬಹಳ ಶೀಘ್ರವಾಗಿ ಕೆಲಸವನ್ನ ಮುಗಿಸಿ 18 ತಿಂಗಳೊಳಗೆ ಇದೊಂಥರ ಪೈಲಟ್ ಪ್ರಾಜೆಕ್ಟ್ ತರ, ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ತರ ನಮ್ದು ಟಾರ್ಗೆಟ್ ಇರೋದು 2 ವರ್ಷದಲ್ಲಿ. ಸೊ ಅದ್ 3-4 ವರ್ಷ ಆಗ್ತದೆ. ಅದರಿಂದ ಈಗ ಬರೀ 18 ತಿಂಗಳಲ್ಲಿ ಈ ಹೆಬ್ಬಾಳ ಜಂಕ್ಷನ್ ನೀವೇ ನೋಡಿದಿರಿ. ಒಂದ್ಸರ್ತಿ ಹೆಬ್ಬಾಳ ಜಂಕ್ಷನ್ ಕ್ರಾಸ್ ಮಾಡ್ಬೇಕು ಅಂದ್ರೆ ಸುಮಾರು 3/4 ಗಂಟೆ 50 ನಿಮಿಷ ಆಗ್ತದೆ. ಏರ್ಪೋರ್ಟ್ಗೆ, ಹಾಸ್ಪಿಟಲ್ಸ್ಗೆ ಎಲ್ಲಾನು. ಈ ಹೆಬ್ಬಾಳ ಟನಲ್ ಆಗ್ಬಿಟ್ರೆ 2-3 ನಿಮಿಷದಲ್ಲಿ ನಾವು ಈ ಕಡೆಯಿಂದ ಆ ಕಡೆ ಹೋಗ್ಬೋದು, ಫ್ರೀ. ಮತ್ತೆ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಫ್ರೀ 1100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರ ವೆಚ್ಚ ಮಾಡಿ ಅದಕ್ಕೆ ಯಾವುದೇ ನಾವು ಫೀಸನ್ನ, ಶುಲ್ಕವನ್ನ ಪಾವತಿ ಮಾಡ್ಲಾರ್ದೆ ಫ್ರೀ ಆಗಿ ಹೋಗುವಂತ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಇವತ್ತು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ನಾನು ಈಗಿನ ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಮತ್ತೆ ಮುಂಚಿನ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಇಬ್ಬರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಸರ್, ಈಗ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸ್ತಿದ್ದಾರೆ ಸರ್. ನಿನ್ನೆ ಇದರಲ್ಲಿ ಕೆಂಪೇಗೌಡ ಜಯಂತಿ ನೋಡಿ, ಪ್ರಜಾಪ್ರಭುತ್ವದಲ್ಲಿ ಯಾವುದೇ ವ್ಯಕ್ತಿ ಮೇಲೆ, ಒಬ್ಬ ಜನಪ್ರತಿನಿಧಿ ಮೇಲೆ, ಪ್ರದೀಪ್ ಈಶ್ವರ್ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, JDS ಆಗ್ಬೋದು, ಅವ್ರು ಯಾರ ಮೇಲೆ ಆದ್ರೂ ಈ ತರ ದೈಹಿಕ ಹಲ್ಲೆ ಮಾಡೋದು ಇದು ಅಪರಾಧ. ಇದನ್ನ ಯಾರು ಕೂಡ ಸಹಿಸಕ್ಕಾಗಲ್ಲ. ಇವತ್ತೊಂದ್ ದಿನ ಅವ್ರಿಗಾಗೋದು ಇನ್ನೊಬ್ರಿಗಾಗ್ಬೋದು. ಅದರಿಂದ ಇದನ್ನ ನಾನು ಖಂಡಿಸ್ತೇನೆ. ಯಾರು ಮಾಡಿರೋದು ನೋಡಿದ್ರಲ್ಲ ನೀವೇನೆ. ನಿನ್ನೆ CM ಹೋಗ್ಬೇಕು ಅಂತ ಕಾನೂನು ಇದೆಯಲ್ರಿ, CM ಹೇಳಿದ್ರ ಅಲ್ಲಿ ಬರ್ತೀರಿ ಅಂತ. ಚೀಫ್ ಮಿನಿಸ್ಟರ್ ಹೇಳಿದ್ದು ಹೌದು, ಬರ್ಲಿಲ್ಲ. ಚೀಫ್ ಮಿನಿಸ್ಟರ್ ಹೇಳಿದ್ದು ವಿಧಾನಸೌಧ. ಯಾವ್ದಾದ್ರು ಬೀದಿಲ್ ಕುತ್ಕೊಂಡು ಯಾವ್ದಾದ್ರು ಯೋಜನೆಗಳ ಬಗ್ಗೆ ಚರ್ಚೆ ಮಾಡಕ್ ಆಗ್ತದ? ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲ ಅಸಾಧ್ಯ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು, ಸನ್ಮಾನ್ಯ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರಿಗೆ, ಬನ್ನಿ ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ, ಇದು ಪ್ರಸ್ತುತನ ಅಪ್ರಸ್ತುತನ ಈ ಯೋಜನೆ ಅಂತ ಹೇಳಿದ್ರು. ಆದ್ರೆ ಅವ್ರು ಬರ್ಲಿಲ್ಲ. ಆದ್ರೆ ಅಲ್ಲಿ ವಿತೌಟ್ ಎನಿ ಇದು ಹೋಗಿದ್ದಾರೆ. ಅಲ್ಲಿ ನೋಡಿ, ಈಗ ನಿನ್ನೆ ನೀವೇನೆ ಎಲ್ಲಾನು ವಿಜುವಲ್ಸ್ ನಾನು ನೋಡಿದೆ. ಹೇಳಿ, ನೀವೇ ಹೇಳಿ, ಅಲ್ಲಿ ಯೋಜನೆ ಪರವಾಗಿರೋರು ಜಾಸ್ತಿ ಇದಾರ, ವಿರೋಧವಾಗಿರೋರು ಜಾಸ್ತಿ ಇದಾರ? ವಿರೋಧವಾಗಿರೋರು ಬಹಳ ಕಮ್ಮಿ, ಪರ ಇರೋರು ಜಾಸ್ತಿ. ರೈತರಿಗೆ ಇಷ್ಟ ಇದ್ರೆ ಮಾಡ್ತಾರೆ, ಇಲ್ಲಾಂದ್ರೆ ಮಾಡಕ್ ಬಿಡಲ್ಲ. ಸರ್ಕಾರದ ಸುಪ್ರೀಂ ಕೋರ್ಟ್ ಆದೇಶ ಇದೆ, 80% ಯಾವುದೇ ರೈತರಾಗ್ಲಿ, ಜಮೀನು ಓನರ್ಸ್ ಅವ್ರು ಅದಕ್ಕೆ ನಿರಪೇಕ್ಷಣ ಪತ್ರ ಕೊಟ್ರೆ ಮಾತ್ರ ಯೋಜನೆಯನ್ನು ಕೈಗೆತ್ತಿಕೋಬೇಕು ಅಂತ ಹೇಳಿದೀವಿ. ಈಗಾಗಲೇ 80% ಜನ ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ. ಅದ್ರ ಪ್ರಕಾರ ಈ ಯೋಜನೆಯನ್ನ ನಾವು ಮಾಡ್ತೀವಿ. ಈಗ ಪದತ್ಯಾಗದ ಬಳಿಕ ಸಿದ್ದರಾಮಯ್ಯನವರ ಯುಗಾಂತ್ಯ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಸರ್. ಯಾವ ಯುಗ ಅಂತ ರೀ? ರಾಜಕೀಯದಲ್ಲಿ ಯುಗಾಂತ್ಯನೂ ಇಲ್ಲ, ಯುಗ ಸ್ಟಾರ್ಟ್ ಆಗೋದು ಇಲ್ಲ. ಈಗ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು, ಸಿದ್ದರಾಮಯ್ಯನವರ ಒಂದು ಆಶೀರ್ವಾದ ನಮ್ಗಿದೆ, ನಾವು ಜೊತೆಯಲ್ಲೇ ರಾಜಕೀಯ ಮಾಡೋದು ಅಂತ ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಸಾಹೇಬ್ರು ರಾಜ್ಯದ ಮುಖ್ಯಮಂತ್ರಿ ಆದಾಗಿಂದಾನು ಹೇಳ್ತಾ ಇದ್ದೀನಿ. ನಾನು ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ, DK ಶಿವಕುಮಾರ್ ಆಗ್ಲಿ, ನಮ್ಮ ಪಕ್ಷದ ಒಂದು ಜೋಡು ಎತ್ತಿನ ಪ್ರಕಾರ, ಜೋಡು ಎತ್ತುಗಳು ಯಾವ ತರ ದುಡಿತದೆ ಆ ತರ ದುಡಿದು ಕಾಂಗ್ರೆಸ್ ಪಕ್ಷವನ್ನ ಇವತ್ತು ತಗೊಂಡ್ಬಂದಿರೋದು. ಇದೇ ಮತ್ತೆ ರಿಪೀಟ್ ಆಗ್ತದೆ. 2028ಕ್ಕೂ ಸಹ DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಇಬ್ರು ಜೊತೆಗೂಡಿ ಕಾಂಗ್ರೆಸ್ ಪಕ್ಷವನ್ನ ವಾಪಸ್ ಸಿದ್ದರಾಮಯ್ಯನವರು CWC ಮೆಂಬರ್ ಇದ್ದಾರೆ. CWC ಮೆಂಬರ್ ಅನ್ನೋದು ಬಹಳ ಪ್ರತಿಷ್ಠಿತವಾದ ಒಂದು ಜಾಗ. ಅದರಲ್ಲಿ ನಮ್ಮ ಮೇರು ನಾಯಕರಾದ ಖರ್ಗೆ ಸಾಹೇಬ್ರು ಇದ್ದಾರೆ, ಮೇಡಮ್ ಸೋನಿಯಾ ಮೇಡಮ್ ಇದ್ದಾರೆ, ನಮ್ಮ ರಾಹುಲ್ ಗಾಂಧಿ ಸರ್ ಇದ್ದಾರೆ, ವೇಣುಗೋಪಾಲ್ ಇದ್ದಾರೆ. ಇಂಥ CWC ಮೆಂಬರ್ಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಅಲ್ಲಿ ಒಂದು ಸದಸ್ಯತ್ವದ ಅವಕಾಶವನ್ನು ಕೊಟ್ಟಿದ್ದಾರೆ. ಶಾಸಕರಾಗಿ ಉಳ್ಕತಾರೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ಸಿದ್ದರಾಮಯ್ಯನವರು ಮನೆ ನೀವೇ ಎಲ್ಲ ನೋಡಿದ್ರಿ, ಇಡೀ ದೇಶ ಹೊಗಳುವಂತ ಕೆಲಸ ಮಾಡಿದ್ರು. ಒಂದೇ ಒಂದು ಸಣ್ಣ ತೊಡಕು ಬಾರ್ದ ಆಗ್ದಾಗೆ ಏನು ಹೈಕಮಾಂಡ್ ಏನ್ ಹೇಳುತ್ತು ಅಂತ ಹೇಳಿದ್ರು, ಹೈಕಮಾಂಡ್ ಏನ್ ಹೇಳ್ತದೆ ಅಂತ ಮಾಡಿದ್ದೀನಿ ಅಂತ ಹೇಳಿದ್ರು, ಅದೇ ಕೆಲಸವನ್ನ ಮಾಡಿ ಇವತ್ತು
ಅವರ ಒಂದು ಸಹಕಾರದೊಂದಿಗೆ ಇವತ್ತು ನಾವು ಸರ್ಕಾರವನ್ನ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರವನ್ನ ನಡೆಸ್ತೀವಿ. ಸರ್ ಯಾಕ್ರಿ ಚಿದ್ರತದೆ? ಸಿದ್ದರಾಮಯ್ಯನವರೇನು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಿದಾರ? ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಅತಿ ಹೆಚ್ಚಿನದಾಗಿ ರಾಜ್ಯದಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಮುಖ್ಯಮಂತ್ರಿ ಆದಂತ ವ್ಯಕ್ತಿ ಸಿದ್ದರಾಮಯ್ಯನವರು. ಅದಕ್ಕೆ ಬಹಳ ಖುಷಿ ಇದೆ ಅವರಿಗೆ. ದೇವರಾಜ ಅರಸು ಅವರ ದಾಖಲೆ ಇತ್ತು, ಹಿಂದುಳಿದ ವರ್ಗದ ನಾಯಕ. ಅದಾದ್ಮೇಲೆ ಯಾವುದೇ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಷ್ಟೊಂದು ವರ್ಷ ಇರ್ಲಿಲ್ಲ, ಅಷ್ಟೊಂದು ದಿವಸಗಳು ಇರ್ಲಿಲ್ಲ. ಅಂತ ದಾಖಲೆಯನ್ನ ಮುರಿದು ಇವತ್ತು ಹೈಯೆಸ್ಟ್ ಚೀಫ್ ಮಿನಿಸ್ಟರ್ ಆಗಿರುವಂತಹ ಶ್ರೇಯಸ್ಸು ಸಿದ್ದರಾಮಯ್ಯನವ್ರಿಗೆ ಸಲ್ತದೆ. ಅವ್ರಿಗೆ ಮುಖ್ಯಮಂತ್ರಿ ಮಾಡಿದಂತಹ ಒಂದು ಶ್ರೇಯಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ. ಸಿದ್ದರಾಮಯ್ಯನವರು ಬಹಳಷ್ಟು ಖುಷಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಇನ್ನಷ್ಟು ಬಲಪಡಿಸಿ ಮತ್ತೆ 2028ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬರ್ಲಿಕ್ಕೆ ಇಬ್ರು ಸಹಕಾರ ಅತ್ಯಗತ್ಯ. ಆ ಕೆಲಸವನ್ನ ಸಮರ್ಥವಾಗಿ ಇಬ್ರು ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.